ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಫುಡ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಶ್ರೂಮ್ ಪಲಾವ್. ಈ ಥರ ಪಲಾವ್ ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಯಾವತ್ತೂ ಮರೆಯಲ್ಲ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮಶ್ರೂಮ್, ಅರ್ಧ ಹೋಳು ತೆಂಗಿನಕಾಯಿ ರುಬ್ಬಿ ಹಾಲು ತೆಗೆದಿಟ್ಕೊಳ್ಳಿ. ಈಗ ಮಸಾಲೆಗೆ ಅದಕ್ಕೆ 2 ಸ್ಪೂನ್ ಎಣ್ಣೆ ಸೇರಿಸಿ. ಅದರಲ್ಲಿ 1 ಇಂಚು ಚಕ್ಕೆ, 8 ಲವಂಗ, 4 ಏಲಕ್ಕಿ, ಅರ್ಧ ಸ್ಪೂನ್ ಸೋಂಪು, ಸ್ವಲ್ಪ ಕಲ್ಲುಪಾಚಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಈರುಳ್ಳಿ, 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಆ ಎಣ್ಣೆಯಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಆರಿದ ನಂತರ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿ 1 ಕುಕ್ಕರ್ ಇಡಿ. ಇದರಲ್ಲಿ 100 ಗ್ರಾಮ್ ಎಣ್ಣೆ ಸೇರಿಸಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ, ಈರುಳ್ಳಿ, ಪುದೀನ ಸೇರಿಸಿ. ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಮಶ್ರೂಮ್ ಸೇರಿಸಿ. ಸ್ವಲ್ಪ ಅರಿಶಿನ, ಉಪ್ಪು ಸೇರಿಸಿ 5 ನಿಮಿಷ ಫ್ರೈ ಮಾಡಿ. ನಂತರ ರುಬ್ಬಿದ ಮಸಾಲೆ ಸೇರಿಸಿ ಮತ್ತೆ 5 ನಿಮಿಷ ಫ್ರೈ ಮಾಡಿ. ನಂತರ ಇದಕ್ಕೆ ತೆಂಗಿನಕಾಯಿ ಹಾಲು ಸೇರಿಸಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ತೆಂಗಿನಕಾಯಿ ಹಾಲು ಸೇರಿಸಿ. ನೀರು ಸ್ವಲ್ಪ ಕುದಿಯೋದಕ್ಕೆ ಶುರುವಾದಾಗ ಉಪ್ಪು ಟೇಸ್ಟ್ ನೋಡಿ ಸೇರಿಸಿ. ನಂತರ ಅಕ್ಕಿ ಸೇರಿಸಿ ಚೆನ್ನಾಗಿ ಒಂದ್ಸಲ ಕಲಸಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸಿ. ಲಿಡ್ ಓಪನ್ ಮಾಡಿ ಒಂದ್ಸಲ ಚೆನ್ನಾಗಿ ಕಲಸಿ. ಮಶ್ರೂಮ್ ಪಲಾವ್ ರೆಡಿ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ.